ಸ್ನೇಹಿತರೆ ನಮಸ್ಕಾರ. ಕನ್ನಡದ ಡಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೇಳಿ ಕರೆಸ್ಕೊಳ್ತಿದ್ದಂತಹ ದರ್ಶನ್ ಈಗ ಜೈಲು ಸೇರಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಕೊಲೆ ಆರೋಪದ ಮೇಲೆ ಈಗಾಗಲೇ ಜೈಲು ಸೇರಿ ಸಾಕಷ್ಟು ದಿನಗಳೇ ಕಳೆದಿದ್ದಾವೆ. ಒಂದು ರೀತಿಯಲ್ಲಿ ಜೈಲಿನಲ್ಲಿ ಮೌನವಾಗಿರುವಂಥ ದರ್ಶನ್ ಅವರಿಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಮಾಡಿದ್ದು ಇಂತಹ ತಪ್ಪು ಕೆಲಸ ಅನ್ನುವಂಥ ಅರಿವು ದರ್ಶನ್ಗೆ ಆದಂತಿದೆ. ಹೀಗಾಗಿ ಸದಾ ಮೌನದಲ್ಲಿರುವಂಥ ದರ್ಶನ್ ಯಾರನ್ನೂ ಕೂಡ ಭೇಟಿ ಮಾಡೋದಕ್ಕೆ ಇಚ್ಛೆ ಪಡ್ತಿಲ್ಲ. ಈಗಾಗಲೇ ಕೆಲವು ಸ್ನೇಹಿತರನ್ನು ಹಾಗೆಯೇ ತನ್ನ ಮಗ ಹಾಗೂ ಪತ್ನಿಯನ್ನು ಭೇಟಿ ಮಾಡಿರುವಂಥ ದರ್ಶನ್ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದು ಬಿಟ್ಟರೆ ಹೆಚ್ಚಿಗೆ ಅವರ ಹತ್ರನೂ ಕೂಡ ಮಾತನಾಡಿಲ್ಲ. ಇನ್ನು ಕಾನೂನು ಹೋರಾಟದ ಬಗ್ಗೆನೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಾತನಾಡಿದ್ದಾರೆ. ಯಾವಾಗ ಮಗ ಮತ್ತು ವಿಜಯಲಕ್ಷ್ಮಿ ಹೋಗಿ ದರ್ಶನ್ ಅವರನ್ನು ಭೇಟಿ ಮಾಡಿ ಬಂದ ಬಳಿಕ ವಿಜಯಲಕ್ಷ್ಮಿ ಒಂದು ಪೋಸ್ಟನ್ನು ಹಾಕ್ತಾರೆ. ದರ್ಶನ್ ಅಲ್ಲಿ ರವಾನಿಸಿದ ಸಂದೇಶವನ್ನು ಇಲ್ಲಿ ಇವರ ಫ್ಯಾನ್ಸ್ಗಳಿಗೆ, ಸೆಲೆಬ್ರಿಟೀಸ್ಗಳಿಗೆ ಹಂಚಿಕೊಳ್ತಾರೆ. ಅದಾದ ಬಳಿಕ ಚಿತ್ರರಂಗದಲ್ಲಿ ದೊಡ್ಡ ಕ್ರಾಂತಿಯೇ ನಡೀತಾ ಇದೆ. ಯಾರು ಕೂಡ ಅಂದುಕೊಳ್ಳದ ರೀತಿಯ ಬೆಳವಣಿಗೆಗಳು ನಡೀತಿದ್ದಾವೆ. ಅದರಲ್ಲೂ ಕೂಡ ಯಾರೆಲ್ಲ ನಟಿಯರೆಲ್ಲರೂ ಕೂಡ ಈಗ ದರ್ಶನ್ಗೆ ಬೆಂಬಲವನ್ನು ಕೊಡ್ತಿದ್ದಾರೆ. ನಟರಲ್ಲಿ ಸಾಕಷ್ಟು ಜನ ದರ್ಶನ್ ಬಗ್ಗೆ ಎರಡು ರೀತಿಯಾದಂಥ ಒಪಿನಿಯನ್ ಕೂಡ ಹೊಂದಿದ್ರೆ, ನಟಿಯರು ಮಾತ್ರ ಒಂದು ರೀತಿಯಲ್ಲಿ ಬೇಷರತ್ ಬೆಂಬಲವನ್ನು ದರ್ಶನ್ಗೆ ಕೊಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ದರ್ಶನ್ ಮಾಡಿರುವಂಥ ಕೃತ್ಯವನ್ನು ಯಾರೂ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ದರ್ಶನ್ ಈ ರೀತಿ ಮಾಡಿದ್ದು ಒಳ್ಳೆಯದಾಯಿತು ಅಂತೇಳಿ ಯಾರೂ ಕೂಡ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ದರ್ಶನ್ ಮಾಡಿರುವಂತಹ ಈ ವಿಚಾರ ಏನಿದೆ ಅಥವಾ ಕೊಲೆ ಏನಿದೆ, ಅದರ ಹಿಂದಿನ ಉದ್ದೇಶವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಮಾರ್ಮಿಕವಾಗಿ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಮಾರಲಿ ದರ್ಶನ್ಗೆ ಬೆನ್ನೆಲುಬಾಗಿ ನಾವು ನಿಲ್ಲಬೇಕು, ದರ್ಶನ್ ಕೊಟ್ಟಿರುವಂಥ ಕೊಡುಗೆಯನ್ನು ನಾವು ಯಾರೂ ಕೂಡ ಮರಿಬಾರದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಕೂಡ ಒಂದು ಕರೆಯನ್ನು ಕೊಡ್ತಾರೆ ಇನ್ಸ್ಟಾಗ್ರಾಮ್ ಮೂಲಕ. ಆ ಕರೆಯೇ ಇವರೆಲ್ಲರ ಭಾವನೆಯನ್ನು ಮತ್ತು ಇವರೆಲ್ಲರ ಸಪೋರ್ಟನ್ನು ಹೊರಗಡೆ ಚೆಲ್ಲುವಂತೆ ಮಾಡಿತು. ಎಲ್ಲರೂ ಕೂಡ ಮೌನವಾಗಿದ್ದರು. ಆ ಮೌನಕ್ಕೆ ಒಂದು ರೀತಿಯಲ್ಲಿ ಸ್ಪಾರ್ಕ್ ಮಾಡಿದೆ ವಿಜಯಲಕ್ಷ್ಮಿ ಅಂತೇಳಿ ಹೇಳ್ಬೋದು. ಹಾಗಾದರೆ ವಿಜಯಲಕ್ಷ್ಮಿ ಆ ಒಂದು ಪೋಸ್ಟ್ ಏನಾಗಿತ್ತು, ಅದಾದ ಬಳಿಕ ಈಗ ಸ್ಯಾಂಡಲ್ವುಡ್ನಲ್ಲಿ ಬರ್ತಿರುವಂಥ ಬೆಂಬಲ ಹೇಗಿದೆ, ಇವೆಲ್ಲದರ ಬಗ್ಗೆ ಒನ್ ಬೈ ಒನ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಚಿತ್ರದುರ್ಗದ ರೇಣುಕಸ್ವಾಮಿ, ನಾನು ಅವನನ್ನು ಕಾಮಿಸ್ವಾಮಿ ಅಂತೇಳಿ ಕರಿತೀನಿ. ಯಾಕಂತ ಹೇಳಿದ್ರೆ ಅವನ ಮೇಲೆ ಸದ್ಯಕ್ಕೆ ಬಂದಿರುವಂಥ ಆರೋಪಗಳು ಅಷ್ಟು ಕೆಟ್ಟದಾಗಿದ್ದಾವೆ. ಈ ಕಾಮಿಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದೀಪ್ ಹಾಗೂ ಇನ್ನುಳಿದ 16 ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ಇವರೆಲ್ಲರೂ ಕೂಡ ಮಾಡಿರೋದು ಮಾಡಬಾರದ ಕೆಲಸಗಳನ್ನೇ, ಇವರೆಲ್ಲರೂ ಕೂಡ ಮಾಡಿರೋದು ಮಣ್ತಿನ್ನೋ ಕೆಲಸವನ್ನೇ, ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಡು ಪಾಪಿಗಳು ಅಂತಲೂ ಕೂಡ ಯಾವುದೇ ನಿಸಂಕೋಚವಿಲ್ಲದೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರು ಎಲ್ಲರೂ ಕೂಡ ಮಾಡಿರೋದು ರಾಕ್ಷಸೀಯ ಪ್ರವೃತ್ತಿಯ ಕೃತ್ಯವನ್ನು. ಈ ಮಧ್ಯೆ ಸೆಂಟ್ರಲ್ ಜೈಲಿನಲ್ಲಿರುವಂತಹ ತನ್ನ ಪತಿಯನ್ನು ಭೇಟಿ ಮಾಡಿದಂಥ ವಿಜಯಲಕ್ಷ್ಮಿ ಭೇಟಿ ಮಾಡಿ ಹೊರಗಡೆ ಬಂದ ಬಳಿಕ ಒಂದು ಪೋಸ್ಟನ್ನು ಹಾಕ್ತಾರೆ. ಆ ಪೋಸ್ಟು ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ. ಇನ್ಫ್ಯಾಕ್ಟು ಇದು ದರ್ಶನ್ ಕೊಟ್ಟಂಥ ಸಂದೇಶವನ್ನು ಕೊಟ್ಟ ರೀತಿಯಲ್ಲಿ ಇದು ಪೋಸ್ಟ್ ವೈರಲ್ ಆಗುತ್ತೆ. ವೈರಲ್ ಆದ ಬಳಿಕ ಇದರ ಬಗ್ಗೆ ಈಗ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಜನ ಧ್ವನಿಯನ್ನು ಎತ್ತುತ್ತಿದ್ದಾರೆ. ಹೌದು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ನಲ್ಲಿ ಭಾವನಾತ್ಮಕವಾದಂಥ ಒಂದು ಪೋಸ್ಟನ್ನು ಹಾಕ್ತಾರೆ. ದರ್ಶನ್ ಅಭಿಮಾನಿಗಳಿಗೆ ಶಾಂತಿಯ ಪಾಠವನ್ನು ಮಾಡ್ತಾರೆ. ತನ್ನ ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಅಂದರೆ ಅಪಾರವಾದಂಥ ಪ್ರೀತಿ. ನೀವು ಅವರನ್ನು ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನು ತಮ್ಮ ಹೃದಯದಲ್ಲಿ ಹೊತ್ತಿರೋದು ನಿಮಗೆ ಗೊತ್ತೇ ಇದೆ. ಇದೊಂದು ಪರೀಕ್ಷೆಯ ಸಮಯ, ನನಗೆ, ನಿಮಗೆ, ನಮ್ಮೆಲ್ಲರಿಗೆ. ನಾವು ತಾಳ್ಮೆಯನ್ನು ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗೋದು ನಮಗೆ. ಅದರಿಂದ ತಾಳ್ಮೆಯಿಂದ ಶಾಂತಿಯಿಂದ ಇರೋಣ ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ತಾರೆ. ಇನ್ನು ನಿಮ್ಮ ಆತಂಕವನ್ನು ನಾನು ದರ್ಶನ್ಗೆ ತಲುಪಿಸಿದ್ದೇನೆ, ಆದರೂ ನಿಮ್ಮ ಬಗ್ಗೆ ಪ್ರತಿ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಅವರು. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸವನ್ನು ಇಡೋಣ. ನಮಗೆ ನ್ಯಾಯ ಸಿಗುವಂಥ ಸಂಪೂರ್ಣ ಭರವಸೆ ನನಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ ಅವರ ಅನುಪಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಅವರಿಗೆ ಕೇಡು ಬಯಸುವ ಮತ್ತು ಕೇಡನ್ನು ಮಾಡುವವರಿಗೆ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ ಅಂತ ಹೇಳ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಳ್ತಾರೆ. ಅದ್ರ ಜೊತೆಗೆ ಒಂದು ಸುಂದರವಾದಂಥ ಫೋಟೋವನ್ನು ಹಾಕ್ತಾರೆ. ಆ ಫೋಟೋದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಬೆಟ್ಟದಲ್ಲಿ ಡಿಬಾಸ್ ಅನ್ನುವಂಥ ಒಂದು ಬಾವುಟ ಇದೆ, ಕೆಳಗಡೆ ದರ್ಶನ್ ಕೈ ಇದೆ. ಆ ಕೈಯನ್ನು ಫ್ಯಾನ್ಸ್ ಹಿಡ್ಕೊಂಡು ಬೆಟ್ಟದವರೆಗೂ ಕೂಡ ಫ್ಯಾನ್ಸು ಇರುವೆ ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ. ಆ ರೀತಿಯಾದಂಥ ಒಂದು ಸುಂದರವಾದಂತಹ ಪೇಂಟಿಂಗನ್ನು ಶೇರ್ ಮಾಡಿದ್ದಾರೆ. ಈ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ಇಲ್ಲಿ ಫ್ಯಾನ್ಸ್ಗೆ ರವಾನಿಸಿದ್ದಾರೆ. ಕೊನೆಗೆ ಸತ್ಯಮೇವ ಜಯತೆ ಅಂತಲೂ ಕೂಡ ಬರೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ವಿಜಯಲಕ್ಷ್ಮಿ ಹಾಕಿದಂತಹ ಒಂದು ಭಾವನಾತ್ಮಕ ಪೋಸ್ಟ್. ಈ ಪೋಸ್ಟ್ ಬೆನ್ನಲ್ಲೇ ಇಡೀ ಸ್ಯಾಂಡಲ್ವುಡ್ಡೇ ಅಲರ್ಟ್ ಆಗುತ್ತೆ.
ಈ ಸ್ಯಾಂಡಲ್ವುಡ್ಡೇ ಈಗ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಪರವಾಗಿ ನಿಂತಿದೆ. ಅದರಲ್ಲೂ ಕೂಡ ನಟಿ ಭಾವನಾ ರಾಮಣ್ಣ ನೇರವಾಗಿ ಹೇಳ್ತಾರೆ, ರೇಣುಕಾಸ್ವಾಮಿಯ ಆ್ಯಂಗಲ್ ಏನೇ ಇದ್ರೂ ಕೂಡ ನನ್ನ ಸಪೋರ್ಟ್ ದರ್ಶನ್ಗೆ. ಅದು ಒಳ್ಳೆಯದೋ ಕೆಟ್ಟದೋ ಇನ್ನೊಂದೋ ಮತ್ತೊಂದು, ನಾನು ಅವತ್ತು ಕೂಡ ದರ್ಶನ್ ಜೊತೆಗಿದ್ದೆ, ಇವತ್ತು ಕೂಡ ದರ್ಶನ್ ಜೊತೆಗಿರ್ತೀನಿ, ನಾಳೆನೂ ಕೂಡ ದರ್ಶನ್ ಜೊತೆಗೆ ಇರೋದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವಾಗ ಭಾವನಾ ರಾಮಣ್ಣ ಹೇಳ್ತಾರೋ ಅದಾದ ಬಳಿಕ ಸಾಕಷ್ಟು ಜನ ನಟಿಯರು ದರ್ಶನ್ ಬಗ್ಗೆ ಈಗ ಒಂದು ರೀತಿಯಲ್ಲಿ ಪಾಸಿಟಿವ್ ಮೆಸೇಜನ್ನು ರವಾನಿಸ್ತಿದ್ದಾರೆ. ಹೌದು, ದರ್ಶನ್ ಆ್ಯಂಡ್ ಇಡಿ ಗ್ಯಾಂಗ್ ಮಾಡಿದ್ದು ಕ್ಷಮಿಸೋಕೆ ಅಸಾಧ್ಯವಾದಂಥ ತಪ್ಪೆ. ಆದರೂ ಕೂಡ ದರ್ಶನ್ ಬೆನ್ನಿಗೆ ನಾವು ನಿಲ್ಲಬೇಕು. ಆಮೇಲೆ ದರ್ಶನ್ ಜೊತೆಗೆ ಸಹಾಯ ತೆಗೆದುಕೊಂಡಂಥವರು ಸಾಕಷ್ಟು ಜನ ಇವತ್ತು ತುಟಿಯನ್ನೇ ಬಿಚ್ತಾ ಇಲ್ಲ. ಆದರೆ ಈಗ ಒಬ್ಬೊಬ್ಬರೇ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ ಸಹಾಯಗಳನ್ನು ಮೆಲುಕು ಹಾಕೋಕ್ಕೆ ಶುರು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಈ ಪ್ರಕರಣದಲ್ಲಿ ದರ್ಶನ್ ಸಿಲುಕಿಕೊಂಡಿರುವಂಥ ರೀತಿ ಮತ್ತು ದರ್ಶನ್ ಹೊರಗಡೆ ಬರಬೇಕಾದಂಥ ರೀತಿಯ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ದಾರೆ. ಸಹಜವಾಗಿ ಇದು ಸ್ಯಾಂಡಲ್ವುಡ್ನಲ್ಲಿ ಆಗಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಭಾವನಾ ರಾಮಣ್ಣ ಅದನ್ನೇ ಹೇಳೋದು, ಇಡೀ ಸ್ಯಾಂಡಲ್ವುಡ್ ಈ ಬಗ್ಗೆ ಮಾತನಾಡುತ್ತೋ ಇಲ್ವೋ ಅದು ಬೇರೆ ವಿಚಾರ. ಆದರೆ ನಾನು ದರ್ಶನ್ ಬಗ್ಗೆ ಮಾತನಾಡಲೇಬೇಕು, ಮಾತನಾಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ನನ್ನ ಸ್ನೇಹಿತ, ಕಷ್ಟದಲ್ಲಿದ್ದಾನೆ ಅಂತೇಳಿ ಹೇಳಿದ ತಕ್ಷಣ ಈಗ ನಾನು ಸುಮ್ಮನಾಗ್ಬಿಡೋದು ಅದು ಸರಿಯಲ್ಲ. ಹೀಗಾಗಿ ಇವತ್ತು ನಾನು ದರ್ಶನ್ ಬೆನ್ನಿಗೆ ನಿಂತಿದ್ದೀನಿ, ನಾಳೆನೂ ಕೂಡ ನಿಲ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಮೂಲ್ಯ ಬಗ್ಗೆ ಸಿಕ್ಕಾಬಟ್ಟೆ ಗೌರವ ಇತ್ತು. ಅಮೂಲ್ಯ ಕೂಡ ಇವತ್ತು ಇದೇ ಮಾತನ್ನು ಹೇಳಿದ್ದಾರೆ, ನನ್ನ ಅಣ್ಣನ ಸ್ಥಾನದಲ್ಲಿ ತೋರೋ ದರ್ಶನ್ ಅವರು ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ನಾನು ಅವರಿಂದ ದೂರ ಆಗುವಂಥ ಮಾತೇ ಇಲ್ಲ. ನನಗೆ ಯಾವತ್ತಿದ್ರೂ ಕೂಡ ಅವರ ಅಣ್ಣ ಅಂತೇಳಿ ದರ್ಶನ್ ಕೂಡ ಒಂದು ಮಾತನ್ನು ಹೇಳಿದರು, ಎತ್ತಿ ಆಡಿಸಿದಂಥ ಇದೇ ಕೈಗಳಿಂದ ನಟಿ ಅಮೂಲ್ಯಲ ಬಾಡಿಯನ್ನು ನಾನು ಟಚ್ ಮಾಡಲಾರೆ ಅಂತಲೂ ಕೂಡ ಹೇಳಿದರು ಆಕೆ ಜೊತೆಗೆ ನಟಿಸುವಂಥ ವಿಚಾರಕ್ಕೆ. ಇನ್ನು ಇನ್ನೊಬ್ಬ ನಟಿಯು ಕೂಡ ಯಮುನಾ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ, ನಿಮ್ಮ ಮೇಲಿನ ನನ್ನ ಭಾವನೆಗಳು ಎಂದಿಗೂ ಕೂಡ ಬದಲಾಗೋದಿಲ್ಲ, ನೀವು ಗೌರವಕ್ಕೆ ಪ್ರೀತಿ ಪಾತ್ರರು ಅಂತ ಮಾತನ್ನು ಹೇಳ್ತಾರೆ. ಇನ್ನು ಸಾಕಷ್ಟು ಜನ ಈ ಮಾತನ್ನು ಹೇಳ್ತಾ ಇದ್ದಾರೆ. ದರ್ಶನ್ ಅವರ ವ್ಯಕ್ತಿತ್ವನೇ ಬೇರೆ, ದರ್ಶನ್ ಈಗ ಇರುವಂತಹ ರೀತಿ ಅಥವಾ ಈ ಪ್ರಕರಣದ ಹಿನ್ನೆಲೆ ಇವೆಲ್ಲದೂ ಕೂಡ ಬೇರೆ ಇರ್ತದೆ. ಭಾವನ ಕೂಡ ಅದನ್ನೇ ಒತ್ತಿ ಹೇಳ್ತಿದ್ದಾರೆ, ನೋಡಿ ಈ ಪ್ರಕರಣದ ಹಿನ್ನೆಲೆನೇ ಬೇರೆ ಇದೆ, ಇದನ್ನು ನಾವು ಯಾರೂ ಕೂಡ ಅರ್ಥವನ್ನೇ ಮಾಡ್ಕೊಳ್ತಿಲ್ಲ. ಇಲ್ಲಿ ಸುಮ್ಮನೆ ದರ್ಶನ್ ಅವರನ್ನು ಒಂದು ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಆಮೇಲೆ ರೇಣುಕಾಸ್ವಾಮಿಯ ಬಗ್ಗೆನೂ ಕೂಡ ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಹೊರಗಡೆ ಬರಬೇಕಾಗಿದೆ. ಹೀಗಾಗಿ ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕು ಅಂತೇಳಿ ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ಕೆಲವೊಂದಷ್ಟು ಮಾಧ್ಯಮಗಳು ಹೇಗೆ ಬಿಂಬಿಸ್ತಿದ್ದಾವೆ, ಈತನೊಬ್ಬ ಹುತಾತ್ಮ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಯಾರು? ರೇಣುಕಾಸ್ವಾಮಿ. ಆಮೇಲೆ ರೇಣುಕಾಸ್ವಾಮಿಯ ಹೆಂಡತಿ ಗರ್ಭಿಣಿ, ಇಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕೆಲವೊಂದು ಮಾಧ್ಯಮದವರು. ಅದಕ್ಕೆ ಭಾವನ ಕೂಡ ಕಾರವಾಗಿ ಹೇಳ್ತಾರೆ, ನೋಡಿ ಅವರನ್ನು ಕರೆದು ನಾನು ಊಟ ಹಾಕ್ತೇನೆ, ಅದು ಬೇರೆ ವಿಚಾರ, ಆದರೆ ನನ್ನ ಬೆಂಬಲ ದರ್ಶನ್ಗೆ, ಅದನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅಂತ. ಆಮೇಲೆ ಇಡೀ ಚಿತ್ರರಂಗ ದರ್ಶನ್ ಬೆನ್ನಿಗೆ ನಿಲ್ಲಬೇಕು ಅಂತಲೂ ಕೂಡ ಯಾರೂ ಒತ್ತಾಯ ಮಾಡ್ತಿಲ್ಲ. ಅವರವರ ವೈಯಕ್ತಿಕ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ದರ್ಶನ್ ಮಾಡಿರೋದು ತಪ್ಪು ಸರಿ ಅದನ್ನು ನಿರ್ಧರಿಸೋದು ಕಾನೂನು, ನಾನು ನೀವು ಅಲ್ಲ, ಅಥವಾ ಮಾಧ್ಯಮದಲ್ಲಿ ಕೂತಂತಹ ಒಂದಷ್ಟು ಪುಡಾಂಗುಗಳು ಅಲ್ಲ ಅನ್ನೋದನ್ನು ಕೂಡ ಇಲ್ಲಿ ಅವರು ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಕಿರ್ಚಾಡಿ ಕೂಗಾಡಿ ದರ್ಶನ್ ಅಪರಾಧಿ ಅನ್ನೋ ರೀತಿಯಲ್ಲಿ ಬಿಂಬಿಸಿ ದರ್ಶನ್ ಮಾಡಬಾರದ ಕೆಲಸವನ್ನು ಮಾಡಿದ್ದಾನೆ, ಹೌದು, ಅವೆಲ್ಲದೂ ಕೂಡ ಹೌದು. ಹಾಗಂದ ಮಾತ್ರಕ್ಕೆ ಈಗ ಅದನ್ನೇ ದೊಡ್ಡ ಪ್ರಚಾರದ ಅಸ್ತ್ರವನ್ನಾಗಿ ಮಾಡಿಕೊಂಡಂತಹ ಅವರ ವಿರುದ್ಧನೂ ಕೂಡ ಈಗ ಆಕ್ರೋಶ ಹೊರಗಡೆ ಬರ್ತಿದ್ದಾವೆ. ಏನೇ ಇದ್ರೂ ಕೂಡ ದರ್ಶನ್ ಇವತ್ತೆಲ್ಲ ನಾಳೆ ಪ್ರಕರಣದಿಂದ ಹೊರಗಡೆ ಬರಬೇಕು ಅನ್ನೋದು ಸ್ಯಾಂಡಲ್ವುಡ್ನ ಸಾಕಷ್ಟು ನಟಿಯರ ಅಭಿಪ್ರಾಯ. ದರ್ಶನ್ ಸ್ನೇಹಿತರು ಕೂಡ ಇದೇ ಮಾತನ್ನು ಹೇಳ್ತಾರೆ, ದರ್ಶನ್ ಈ ರೀತಿಯಾದಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಥವಾ ಆಗಿದ್ದಾರೆ ಅನ್ನೋದನ್ನು ನಮ್ಗೆ ಯಾರಿಗೂ ಕೂಡ ಜೀರ್ಣಿಸಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಕಾನೂನಿನ ಮೇಲೆ ನಂಬಿಕೆ ಇದೆ, ಕಾನೂನಿನಲ್ಲಿ ಏನು ಸತ್ಯ ಹೊರಗಡೆ ಬರುತ್ತೆ ಬರಲಿ ಅಂತಲೂ ಕೂಡ ಹೇಳ್ತಾರೆ. ಆದರೆ ಮೇಲ್ನೋಟಕ್ಕೆ ದರ್ಶನ್ ಈ ಪ್ರಕರಣದಲ್ಲಿ ಕುಡಿದ ಮೇಲೆ ಮಾಡಿರುವಂಥ ಕೃತ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆಮೇಲೆ ಒಂದಷ್ಟು ಸಾಕ್ಷಿಗಳು ಕೂಡ ಇದೇ ರೀತಿ ಇದೆ. ಹೀಗಾದಲ್ಲಿ ಒಂದು ವೇಳೆ ನಿಜವಾಗ್ಲೂ ಕೂಡ ದರ್ಶನ್ ಭಾಗಿಯಾದಲ್ಲಿ ನೋ ಡೌಟ್ ದರ್ಶನ್ಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಸದ್ಯಕ್ಕಂತೂ ಬೇಲ್ ಕೂಡ ಸಿಗಬಾರ್ದು, ಆ ರೀತಿಯಾದಂಥ ಶಿಕ್ಷೆ ಆಗಬೇಕು. ಯಾಕಂತ ಹೇಳಿದ್ರೆ ಇದೊಂದು ಪಾಠವಾಗಬೇಕು. ದರ್ಶನ್ ಆಗಲಿ ಯಾರೇ ಆಗಲಿ, ಅಥವಾ ದರ್ಶನ್ ಮಾಡಿಲ್ಲ ಅಥವಾ ಭಾಗಿಯಾಗಿಲ್ಲ ಅನ್ನೋದು ಸತ್ಯವಾದರೆ ಕಾನೂನಿನ ಪ್ರಕಾರ ದರ್ಶನ್ಗೆ ಏನು ರಿಲೀಫ್ ಸಿಗಬೇಕು ಅದು ಕೂಡ ಸಿಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಮತ್ತು ದರ್ಶನ್ಗೆ ಸಿಗ್ತಿರುವಂತಹ ಸ್ಯಾಂಡಲ್ವುಡ್ನ ಸಪೋರ್ಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಇಲ್ಲಿ ಒಂದೇ ಆ್ಯಂಗಲ್ನಲ್ಲಿ ಮಾತ್ರ ಚರ್ಚೆ ಆಗ್ತಿರೋದ್ರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.